टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ದಕ್ಷಿಣ ಭಾರತದಲ್ಲಿ ಕೂಡ ಮಳೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೇರಳ ವರ್ಣಾರ್ಭಟಕ್ಕೆ ಪತ್ತರಗುಟ್ಟಿದಂತ ದೇವರನಾಡು ಕೇರಳದಲ್ಲಿ ಕಳೆದ ಒಂದು ವಾರದಿಂದ ರಣ ಮಳೆ ಬೀಳ್ತಾ ಇದೆ. ಕೊಯ್ಕೋಡ್ ವಯನಾಡ್ನಲ್ಲಿ ಧಾರಾಕಾರ ಮಳೆ ಇನ್ನೂ 2 ದಿನಗಳ ಕಾಲ ಮಳೆ ಅಬ್ಬರಿಸುತ್ತೆ ಅಂತ ಮಾಹಿತಿ ಇದೆ. ನದಿ ಪಾತ್ರದ ಜನ ಎಚ್ಚರಿಕೆಯಿಂದಿರಬೇಕು ಅಂತ ಈಗ ಅಲರ್ಟ್ ಮಾಡಲಾಗಿದೆ. ಅದರಲ್ಲೂ ವಯನಾಡ್ನಲ್ಲಿ ತೀಚೆಗಾದಂಥ ದುರಂತ ಇನ್ನೂ ಅದರ ಕಹಿ ನೆನಪುಗಳು ಹಾಗೇ ಇದೆ. ತಗ್ಗು ಪ್ರದೇಶದ ಜನರನ್ನ ಸೂಕ್ತ ಪ್ರದೇಶಗಳಿಗೆ ಸ್ಥಳಾಂತರ ಮಾಡುವಂಥ ಕೆಲಸ ಆಗ್ತಿದೆ. ದೇವರನಾಡು ಕೇರಳದಲ್ಲಿ ಸದ್ಯಕ್ಕೆ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಅದರಲ್ಲೂ ಕೆಲವೊಂದಷ್ಟು ಕಡೆ ಮನೆಗಳನ್ನು ಎಲ್ಲಿ ಕಟ್ಕೊಂಡಿದ್ದಾರೆ ಅಂತಂದರೆ ಇನ್ನೊಂದು ಅಡಿ 2 ಅಡಿ ಹೋದರೆ ದೊಡ್ಡ ಜರಿ. ಅಂದರೆ ಅಲ್ಲಿವರೆಗೆ ಕೊರೆದು ರೋಡ್ಗಳನ್ನು ಅಗಲ ಮಾಡಿ ಏನು JCB ಇಟಾಚಿಗಳ ಮೂಲಕ ಕೊರೆಯಲಾಗಿದೆ. ಅದು ಸಹಜವಾಗಿ ಮೇಲಿಂದ ಮಣ್ಣನ್ನು ನಿಧಾನವಾಗಿ ಲೂಸ್ ಮಾಡ್ತಾ ಬಂದು ನೀರು ಕೂಡ ಇಂಗೋಕ್ಕೆ ಸಾಧ್ಯವಾಗಿದೆ. ನೋಡಿ, ಒಂದು ಕಡೆ ಮರ ಬಿದ್ದಿರುವಂಥ ದೃಶ್ಯ, ಮತ್ತೊಂದು ಕಡೆ ಕೇರಳದ ನಗರಗಳಲ್ಲಿ ಹೇಗೆ ನೀರು ನಿಂತಿದೆ ಅಂತ. ಏನಾದರೂ ಕೇರಳ ಪ್ರವಾಸ ಮಾಡುವಂಥ ಪ್ಲ್ಯಾನ್ಗಳಿದ್ದರೆ ವೀಕೆಂಡ್ನಲ್ಲಿ ಸ್ವಲ್ಪ ಚೆಕ್ ಮಾಡಿಕೊಂಡು ಯಾವ ಪ್ರದೇಶ ಸೂಕ್ತವಾಗಿದೆ, ಹೋಗ್ಬೋದಾ ಏನೋ ಅಂತ ಸ್ವಲ್ಪ ವಿಚಾರಿಸ್ಕೊಂಡು ಹೋಗಿ. ಅದರಲ್ಲೂ ಈ ಮಂತ್ ಎಂಡ್ ಸಂದರ್ಭದಲ್ಲಿ ನಿನ್ನೆವರೆಗೂ ಕೂಡ ಭಾಳಷ್ಟು ಜನ ಬೇಸಿಗೆ ರಜೆ ಎಂಡ್ ಆಗ್ತಿದೆ ಅಂತ ಪ್ರವಾಸಕ್ಕೆ ಹೋಗ್ತಾ ಇದ್ರು. ಇವತ್ತು ಕೂಡ ಭಾನುವಾರ ಆಗಿರುವಂಥ ಕಾರಣ ಕೇರಳ ಕಡೆ ಹೋಗುವಂಥವ್ರಿದ್ದರೆ ದಯವಿಟ್ಟು ಅಲ್ಲಿನ ಪರಿಸ್ಥಿತಿ ಯಾರಾದರೂ ಗೊತ್ತಿರೋರಿದ್ದರೆ ಅದನ್ನು ವಿಚಾರಿಸಿ ನಂತರ ಹೋಗುವಂಥದ್ದು ಉತ್ತಮ. ಅದರಲ್ಲೂ ವಯನಾಡ್ ಈ ಭಾಗದಲ್ಲಿ ಭಾಳ ಸಮಸ್ಯೆ ಆಗ್ತದೆ.